ಉತ್ತರವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಚತುರ್ಥ ಪಾದ, ತೃತೀಯಾಧ್ಯಾಯ ಚತುರ್ಥ ಪಾದ ಹಾಗೂ ಚತುರ್ಥ ಅಧ್ಯಾಯದ ಪರೀಕ್ಷಕರು ಕೂಡ ಬಂದು ಶೀಘ್ರವಾಗಿ ಪರೀಕ್ಷೆಯನ್ನು ಕೇಳಬೇಕಾಗಿ ಪ್ರಾರ್ಥನೆ. ವೃಜಿನ ಶಬ್ದಕ್ಕೆ ಅರ್ಥ ಏನು? ವೃಜಿನ ಅನ್ನೋ ಶಬ್ದಕ್ಕೆ ವೃಜಿನಃ ಅಂತ ಹೇಳಿದ್ರೆ ಪಾಪ ಅಂತ ಅರ್ಥ. ಸಾಪೇಕ್ಷತ್ವಾದಿತಿ ಚತೌ ವಿದ್ಯಾಧೀಶೇನ ವಾರಿತೌ. ಬ್ರಹ್ಮದೇವರಿಗೆ ವಿಕರ್ಮ ಇಲ್ಲ ಅನ್ಲಿಕ್ಕೆ ಏನು ಪ್ರಮಾಣ ಕೊಟ್ಟಾರ? ನಭಾರತಿ ಮೇಂಗ ಮೃಷೋಪಲಕ್ಷತೆ ನಕರ್ಹಿ ಚಿನ್ಮೆ ಮನಸೋ. ದೇವತೆಗಳಿಗೆ ಎಂತಹ ಹ್ರಾಸ ಆಗ್ತದ? ದೇವತೆಗಳಿಗೆ ಆಗುವ ಆನಂದದ ಹ್ರಾಸ ಯಾವ ತರಹದ ಆನಂದ? ದೇವತೆಗಳಿಗೆ ಯಾವ ರೀತಿಯಾದಂತಹ ಆನಂದಕ ರಾಸ ಅಂತ ಹೇಳಿದ್ರೆ, ಅವರು ಸ್ವಯೋಗ್ಯತಾದಿ ಅತಿರಿಕ್ತವಾದಂತಹ ಮಾಡಿದಂತಹ ಏನು ಬರುವಂತಹ ಏನು ಆನಂದ ಪ್ರಾಪ್ತಿಯಾಗ್ಬಿತ್ತು, ಆ ಪ್ರಾಪ್ತಿ ಆಗೋದಿಲ್ಲ, ಕಿಂತು ಸಂಪೂರ್ಣವಾಗಿ ಅಂತಾರಂತ ಆನಂದಕ ರಾಸ. ಉಪಜೀವ್ಯೋಪಜೀವಕ ಭಾವದ ವಿಷಯದಲ್ಲಿ ಅದ್ವೈತಿಗಳು ಹೀಗೆ ಹೇಳ್ತಾರೆ, ಸರ್ವಜ್ಞ ಅಂತನ್ನುವಂಥ ಶ್ರುತಿ ಮತ್ತು ತತ್ವಮಸಿ ಎನ್ನುವಂಥ ವಾಕ್ಯಗಳಲ್ಲಿ ಅಲ್ಲಿ ಸರ್ವಜ್ಞ ತತ್ವಮಸಿ ಎಂಬುದರಲ್ಲಿ ತತ್ ಶಬ್ದದಿಂದ ಉಪಜೀವ್ಯವಾದದ್ದು ಯಾವುದು? ಸರ್ವಜ್ಞ ಸರ್ವವಿತ್ ಎಂಬುದಾಗಿ ಉಪಜೀವ್ಯ. ತತಶ್ಚ ಉಪಜೀವ್ಯ ವಿರೋಧ ಬಂತಲ್ಲ ಅಂತ ಶಂಕ ಮಾಡಿದ್ವಿ. ಅಲ್ಲಿ ಏನು ಶಂಕ, ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಸರ್ವಜ್ಞತ್ವಾದಿ ವಿಶಿಷ್ಟವಾದಂತಹ ಬ್ರಹ್ಮನನ್ನೇ ಹೇಳೋದಿಲ್ಲ, ಕಿಂತು ಕೇವಲ ಆತ್ಮನನ್ನಷ್ಟೇ ಬ್ರಹ್ಮ ಇದನ್ನು ಸರ್ವಜ್ಞತ್ವಾದಿ ಅವಿಶಿಷ್ಟವಾದಂಥ ಬ್ರಹ್ಮನನ್ನು ಹೇಳ್ತೀವಿ ಅಂತ ಈ ರೀತಿಯಾಗಿ ಅವ್ರು ಅವ್ರು ಆಕ್ಷೇಪ ಮಾಡಿದ್ದಕ್ಕೆ ನಾವು ಅಲ್ಲಿ ಶಂಕ ಮಾಡ್ತೀವಿ. ಹಾಗಾದರೆ ನೀವು ಬ್ರಹ್ಮ ಶಬ್ದ ಅಂದರೆ ಏನು? ಸರ್ವಜ್ಞತ್ವಾದಿ ವಿಶಿಷ್ಟವಾದವನ್ನು ತಗೊಳ್ಳಾರ್ದೆ ಕೇವಲ ಆತ್ಮವನ್ನು ತಗೊಳ್ಳೋದೇ ಆದರೆ ಆವಾಗ ಬ್ರಹ್ಮಶಬ್ದ ಆದರೂ ಪ್ರವೃತ್ತಿ ಅವರಲ್ಲಿ ಇದಾಗೋದಿಲ್ಲ. ಬ್ರಹ್ಮಶಬ್ದ ಪ್ರವೃತ್ತಿ ಹೇಳಿಲ್ಲ ಅಂದ್ರೆ ಬ್ರಹ್ಮನೊಟ್ಟಿಗೆ ಐಕ್ಯ, ಅಹಂ ಬ್ರಹ್ಮಾಸ್ಮಿ ಎಂಬುವಂತಹ ಬ್ರಹ್ಮನೊಟ್ಟಿಗೆ ಐಕ್ಯ ಆಗದೆ ಹೋಗ್ಲಿ, ಕಿಂತು ಅಹಂ ಚಿದಸ್ಮಿ ಅಂತ ಜ್ಞಾನ ಬರಬೇಕಾದೀತು. ವೈಷಮ್ಯಂ ನಿರ್ಘೃಣತ್ವಂಚ ತೇನ ಸ್ಯಾತಾಂ ಪರಸ್ಯ ಚ. ವೈಷಮ್ಯಂ ನಿರ್ಘೃಣತ್ವಂಚ ತೇನ ಸ್ಯಾತಾಂ ಪರಸ್ಯ ಚ. ಕೇನ ಸ್ಯಾತಾಂ ಅಂದ್ರೆ ಇದು ಏನು ಕರ್ಮ ವೇದ ಪ್ರಾಮಾಣ್ಯವನ್ನು ಇಟ್ಕೊಂಡು ಏನು ಅದಲ್ಲ ಈಶ್ವರ ಅದೇ ಈ ಮಾಡಿದಂತಹ ಫಲಕ್ಕಿಂತಲೂ ಕೂಡ ಅಧಿಕವಾದಂತಹ ಕರ್ಮ ಮಾಡಿದಾಗ ಅಲ್ಪ ಫಲವನ್ನು ಕೊಡ್ತಾನಾದ್ರೆ ಅಂದ್ರೆ ಆನಂದ ಸಾಧನಕ್ಕೆ ಯೋಗ್ಯವಾದಂತಹ ಫಲವನ್ನು ಕೊಡ್ಲಾರ್ದೆ ಸಾಧನಾತಿರಿಕ್ತ ಕೆಲವರು ಅಲ್ಪ ಸಾಧನೆ ಮಾಡಿದವ್ರಿಗೂ ಸಮಾನ ಆನಂದ ಕೊಡೋದೇ ಆದ್ರೆ ಅವರಿಗೆ ಅಧಿಕ ಫಲ ಕೊಟ್ಟಂಗಾಯ್ತು. ಆದ್ರಿಂದ ಇವರಿಗೆ ನೈರ್ಘಣ್ಯ ಮಾಡ್ದಂಗಾಯ್ತು. ಇನ್ನು ಅಧಿಕ ಸಾಧನೆ ಮಾಡಿದವ್ರಿಗೂ ಕಡಿಮೆ ಫಲ ಕೊಟ್ರೆ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಅಂತ ಸೂತ್ರ ಅಧಿಕರಣ, ಪುರುಷಾರ್ಥಾಧಿಕರಣ. ಶೇಷತ್ವಾತ್ ಪುರುಷಾರ್ಥವಾದೋ ಯಥಾ ಅನ್ಯೇಷು ಇತಿ ಜೈವಿನಿ. ಆ ಜೈವಿನಿ ಮತ ಮತ್ತು ಅದರ ಅವಾಂತರ 3 ಮತ, ಅದು ಮಧ್ಯಮೋತ್ತಮ ಅಧಮರಿಗೆ ಸಂಬಂಧಪಟ್ಟದ್ದು ಎಂದಾಗಿ ಹೇಳಿ ವಿಭಾಗವನ್ನು ಮಾಡ್ತಾರೆ. ಅಂದರೆ ಇಲ್ಲಿ 3 ರೀತಿಯಾಗಿ, ಅಂದರೆ ಜ್ಞಾನೀಕೃತವಾದಂತಹ ಕರ್ಮ ಇದು ಸ್ವರ್ಗಾದಿಗಳಿಗೆ ಸಾಧನವಾಗಿದೆಯೋ ಇಲ್ಲೋ ಎಂಬುದಕ್ಕೆ 3 ಪ್ರಸಕ್ತಿ ಬಂದದ. ಮೊದಲೇದ್ದು ಏನು ಅಂತ ಹೇಳಿದ್ರೆ, ಜ್ಞಾನೀಕೃತವಾದಂತಹ ಕರ್ಮ, ಜ್ಞಾನೀಕೃತವಾದಂತಹ ಯಾವ ಕರ್ಮ ಇದು ಸ್ವರ್ಗದಲ್ಲಿ ಅತಿಶಯಾದಾಯಕ ಅಂತ ಒಂದು ಮತ. ಜ್ಞಾನೀಕೃತವಾದಂತಹ ಕರ್ಮ ಸ್ವರ್ಗ ಸಾಧನವಾದಂತಹ ಅದೃಷ್ಟದಲ್ಲಿ ಅತಿಶಯಾದಾಯಕ ಅಂತ 2ನೇ ಮತ. ಹಂಗಲ್ಲ 3ನೇ ಜ್ಞಾನೀಕೃತವಾದಂಥದ್ದು ಕರ್ಮದಿಂದ ಇದು ಆಗೋದೇ ಇಲ್ಲ. ಅದೃಷ್ಟ ಅಂದ್ರೆ ಪುಣ್ಯದಲ್ಲಿ ಅಂತ ಅರ್ಥ ಅಲ್ಲ. ಅದೃಷ್ಟ ಮತ್ತು ದೃಷ್ಟ ಎರಡರಲ್ಲೂ ಅತಿಶಯಾದಾಯಕ ಅಂದರೆ ಅದೃಷ್ಟವಾದ ಸ್ವರ್ಗಾದಿಗಳಲ್ಲಿ ದೃಷ್ಟವಾದ ಸಂತಾನ ಸಂಪತ್ತು ಮುಂತಾದ ಇಹಜನ್ಮದಲ್ಲಿ ಭೋಗ್ಯವಾದ ಫಲಗಳಲ್ಲಿ ಅತಿಶಯಾದಾಯಕ, ಉಭಯತ್ರ ಅತಿಶಯಾದಾಯಕ ಒಂದು. 2ನೇದ್ದು ಅದೃಷ್ಟದಲ್ಲಿ ಮಾತ್ರ ಅತಿಶಯಾದಾಯಕ, ಸ್ವರ್ಗದಲ್ಲಿ ಮಾತ್ರ ಅತಿಶಯಾದಾಯಕ, ಇಲ್ಲಿ ಸಂತಾನ ಸಂಪತ್ತುಗಳಲ್ಲಿ ಅತಿಶಯಾದಾಯಕ ಅಲ್ಲ ಅಂತ. ಇನ್ನು 3ನೇದ್ದು ಜ್ಞಾನೀಕೃತವಾದಂತಹ ಕರ್ಮ ಕೇವಲ ಮೋಕ್ಷಕ್ಕಾಗಿ, ಕಿಂತು ಸ್ವರ್ಗಾದಿ ಕರ್ಮ ಅತಿಶಯಾದಾಯಕ ಅನ್ನಿ ಅಂತ ಇದೆಯಾ? ಅದಲ್ಲ, ಕರ್ಮದಿಂದ ಅಲ್ಲಲ್ಲ. ಒಂದು ನಿಮಿಷ. ಕರ್ಮದಿಂದ ಲಭ್ಯವಾದದ್ದು ಈ ಫಲಗಳು, ಅಪರೋಕ್ಷ ಜ್ಞಾನವೂ ಅತಿಶಯಾದಾಯಕವಾಗಿದೆ ಆಗಿಲ್ಲ ಅಂತ ಅನ್ನೋದು ವಿಚಾರ. ಅಪರೋಕ್ಷ ಜ್ಞಾನಿಗಳು ಮಾಡಿದ
ಕರ್ಮದಿಂದ ಸ್ವರ್ಗ ಸಂತಾನಾದಿ ಫಲಗಳು ಲಭ್ಯ. ಹಾ. ಅದರಲ್ಲಿ ಅಪರೋಕ್ಷ ಜ್ಞಾನಪೂರ್ವಕವಾಗಿ ಮಾಡಿದ್ದರಿಂದ ಅಲ್ಲಿ ಆ ಅಪರೋಕ್ಷ ಜ್ಞಾನದಿಂದ ಅತಿಶಯವೂ ಬರುತ್ತದೆ. ಕ್ಷಮಿಸ್ಬೇಕು. ಇದು ಯಾವುದು ಉತ್ತಮರದು, ಯಾವುದು ಮಧ್ಯಮರದು, ಯಾವುದು ಅಲ್ಲಿ ಸ್ವರ್ಗದಲ್ಲಿ ಏನು ಅಪರೋಕ್ಷ ಜ್ಞಾನದಿಂದ ಸ್ವರ್ಗದಲ್ಲಿ ಏನು ಅತಿಶಯ ಬರ್ತದೆ ಅದು ಉತ್ತಮರದು. ಅಪರೋಕ್ಷ ಜ್ಞಾನದಿಂದ ಅದೃಷ್ಟದಲ್ಲಿ ಏನು ಉತ್ಕರ್ಷ ಬರ್ತದೆ ಅದು ಮಧ್ಯಮರದು. ಯಾವುದೇ ರೀತಿಯಾಗಿ ಉತ್ಕರ್ಷ ಬರೋದಿಲ್ಲ, ಇದು ಅಧಮರದು ಅಂತ ಯಾದವಾರರ ಪಕ್ಷ. ಅಲ್ಲ ವ್ಯತ್ಯಾಸ ಬರಲಿಲ್ಲ. ಅದೃಷ್ಟದಲ್ಲಿ ಬರೋದು ಉತ್ತಮರು ಅಂತಂದ್ರೆ ಯಾದವಾರರ ಪಕ್ಷ. ಅಲ್ಲಲ್ಲ, ದೃಷ್ಟಾದೃಷ್ಟ ಎರಡರಲ್ಲೂ ಬರೋದು ಯಾರಿಗೆ? ದೃಷ್ಟಾದೃಷ್ಟ ಎರಡರಲ್ಲೂ ಉತ್ತಮ ಅತಿಶಯ ಬರೋದು ಯಾರಿಗೆ ಅಂತ ಹೇಳಿಲ್ಲ. ಎರಡರಲ್ಲಿಯೂ ಆದರೆ ಉತ್ತಮ, ಕೇವಲ ಅದೃಷ್ಟದಲ್ಲಿ ಆದರೆ ಮಧ್ಯಮ, ಎಲ್ಲಿಯೂ ಆಗಲಿಲ್ಲ ಅಂದರೆ ಅಧಮ. ದ್ರೋಣ ಮಾತ್ರ ದ್ರೋಣವಾಪ ಮಾತ್ರ ಕರ್ಷಣೇನ ಯಾವಾನ್ ಧಾನ್ಯ ಲಾಭ. ಅಲ್ಲಿ ದ್ರೋಣವಾಪ ಶಬ್ದದ ಅರ್ಥ ಇದು ದ್ರೋಣವಾಪ ಅಂತ ಪಾಠ ಹಿಡಿದು ಇದು ಪರಿಣಾಮ ವಿಶೇಷವಾದಂತಹ ಪಾತ್ರ. ಇದರಿಂದ ದ್ರೋಣದ ಪರಿಣಾಮ ಅಂದ್ರೆ ದ್ರೋಣ ಪರಿಣಾಮ ಇದಂತ ವಾಪ ಶಬ್ದ. ವಾಪ ಶಬ್ದಕ್ಕೆ ಇದು ಏನು ಬಿತ್ತೋದು, ಬಿತ್ತೋದು ಅಂತ. ಉಪ್ಯತೆ ಅಸ್ಮಿನ್ ಇತಿ ವಾಪಃ ಅಂತ ಇಟ್ಕೊಂಡು ಇದು ಮಾಡಿ. ಉಪನಿಷದ ಯೋಗ್ಯತಾ ಅಂತ ಅರ್ಥ. ಸ್ವಯೋಗ್ಯಯ. ಕಾಮಸ್ಯ ಯತ್ರಾಪ್ತ ಕಾಮಃ ತತ್ರ ಮಾಂ ಅಮೃತಂ ಕೃಧಿ. ಕಾಮಸ್ಯ ಯತ್ರಾಪ್ತ ಕಾಮಃ ತತ್ರ ಮಾಂ ಅಮೃತಂ ಕೃಧಿ. ಶ್ರುತ್ಯರ್ಥ ಹೇಳು. ಅಲ್ಲಿ ಕಾಮಹ ಅಂದ್ರೆ ಕಾಮ್ಯ ಪದಾರ್ಥಗಳು. ಇದು ಏನಾಗಿದೆ ಅಂತ ಹೇಳಿದ್ರೆ ಮೋಕ್ಷದಲ್ಲಿಯೂ ಏನಾಗ್ತದೆ ಅಂತ ಪರ್ಯಾಪ್ತವಾಗಿ ಇರ್ತದ ಅಂತ. ಚೋಷ್ಕೂಯತೆ ನಿತ್ಯ ನರಕ ಪ್ರವರ್ತಯತಿ ಅಂತ ಪರಿವರ್ತಯತಿ. ಚತುರ್ಥಾಧ್ಯಾಯದ ಪ್ರಶ್ನೆ ವಾಯುದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದೆ. ಚತುರ್ಥ ಪ್ರಾರಬ್ಧ ಪಾಪಸ್ಯ ಆಮೋಕ್ಷಂ ವಿದ್ಯಮಾನತ್ವಾತ್ ಅಂತ. ಅಲ್ಲಿ ಪ್ರಾರಬ್ಧ ಪಾಪಸ್ಯ ಆಮೋಕ್ಷಂ ವಿದ್ಯಮಾನ, ಅಲ್ಲಿ ಯಾದಪತ್ಯ ಅಲ್ಲಿ ಏನು ಶುಂಶುಮಾರ ರೂಪಿ ಪರಮಾತ್ಮನ ದರ್ಶನ ಪರ್ಯಂತನೇ ಪಾಪ ಇರ್ತದೆ, ಮತ್ತೆ ಶೇಷ ಉಳಿತದ ಅದು ಅಂತ ಈ ಶೇಷವಾಕ್ಯ ಅನ್ಯಥಾ ಮೋಕ್ಷ ಸ್ವರೂಪ ಹೇಳುವಾಗ ತಮೋಗುಣದ ಕಾರ್ಯ ಮಿಥ್ಯಾಜ್ಞಾನ. ಪ್ರಾರಬ್ಧ ಪಾಪಸ್ಯ ಶುಂಶುಮಾರ ದರ್ಶನ ಅಲ್ಲ, ಪ್ರಾಪ್ನೋತಿ ವಿರಜಾಂ ನದೀಂ ಅಥ ಪುಣ್ಯ ಪಾಪೇ ವಿಧೂನುತೆ ಅಂತ ಶ್ರೀಮದಾಚಾರ್ಯ ಅಂದಾರ. ಹಾಗಾಗಿ ಪ್ರಾರಬ್ಧ ಪಾಪದ ಅವಶೇಷ ಶಿಂಶುಮಾರ ದರ್ಶನ ಪರ್ಯಂತ ಅಂತ ಯಾಕನ್ಬೇಕು? ಅಲ್ಲಲ್ಲ, ಅಥ ಪ್ರಾಪ್ನೋತಿ ವಿರಜಾ ನದೀಂ ಅಥ ಪುಣ್ಯಂಚ ಪಾಪಂಚ ವಿಧೂನುತೆ ಅಂತ ನ್ಯಾಯವಿವರಣ ವಾಕ್ಯ ಅದ. ಇಲ್ಲ, ಈ ನಿಷೇಧದಲ್ಲಿ ಮಾಡ್ಯಾರ ವ್ಯಾದವಾರರು. ನಿಷೇಧ ಮಾಡಿಲ್ಲ. ಮೊನ್ನೆ ಹೇಳ್ತಲ್ಲ, ಶೇಷ ಇದ್ದೇ ಇರ್ತದ, ಪ್ರಾಯ ನಿವೃತ್ತಿ ಆಗ್ತದ. ವೈಶ್ವಾನರೇ ದ್ಯುನದ್ಯಾಂಬ ಸೂರ್ಯೇವ ದೇಹೇವ ವಿಧೂಯ ಸರ್ವ ಪಾಪಾನಿ ಯಾಂತಿ ಕಿಂಸ್ತು ಗೃಹಕೇಶವಂ ಅಂತ ಹೇಳಿದವರು ಶ್ರೀಮದಾಚಾರ್ಯ ಅಲ್ವಾ? ಅಲ್ಲಿಯೂ ಸರ್ವ ಪಾಪಾನಿ ಅಂದಾರ, ಪ್ರಾಯ ಅಂತ ಅರ್ಥ. ಎರಡೂ ಶ್ರೀಮದಾಚಾರ್ಯ ವಾಕ್ಯನೇ ಅವ. ಪ್ರಾರಬ್ಧ ಕರ್ಮ ಶೇಷಸ್ತು ವಿರಜಾತರ್ನಾವಧಿ. ಪ್ರಾರಬ್ಧ ಕರ್ಮ ಶೇಷ ಇದು ಪ್ರಧಾನವಾದದ್ದು. ಅದನ್ನು ಎಲ್ಲಿದೆ? ಹಾಗೇನಿಲ್ಲ, ಹಂಗಲ್ಲ ಅವ್ರ ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಹಂಗಲ್ಲ. ಅದೇ ಸಮಸ್ಯೆ ಇದ್ದದ್ದು ಅದೇ. ಅವರು ಕೇವಲ ಪುಣ್ಯಾವಸ್ಥಾನವನ್ನು ಹೇಳಿದ್ದಾರೆ, ಪಾಪವನ್ನು ಹೇಳಿಲ್ಲ. ಪ್ರಾಚುರ್ಯ ಇರಂಗಲ್ಲ ಅಂತ ಅನ್ನೋ ಅರ್ಥದಲ್ಲಿ ಪಾಪ ಇಲ್ಲ ಅಂತ ಅನ್ಬೇಕು. ಸ್ವಾಮಿಗಳು ಹೇಳಿದಂತೆ ಪ್ರಾಯ ಪಾಪಗಳ ನಾಶವಾಗಿರ್ತಾವ, ಸ್ವಲ್ಪ ಪಾಪ ಉಳಿತದ. ಯಾಕಂದ್ರೆ ಪುಣ್ಯ ಪಾಪೇ ವಿಧೂಯ ಅಂತನ್ನುವ ಶಬ್ದ ಸ ಪ್ರಾಪ್ನೋತಿ ವಿರಜಾಂ ನದೀಂ ಆ ಪುಣ್ಯ ವಿಧೂನುತೆ ಅಂತನ್ನೋ ಆ ವಾಕ್ಯ ಇದೆ. ಅತ್ಯಲ್ಪ ಇರ್ತದೆ, ಅಲ್ಪವಾದದ್ದು ಇರ್ತದೆ. ನ ಪ್ರೇತ್ಯ ಸೌನ್ಯ ಅಸ್ತಿ ಎನ್ನುವುದಕ್ಕೆ ಏನರ್ಥ? ನ ಪ್ರೇತ್ಯ ಸಂಜ್ಞಾ ಅಸ್ತಿ. ಅವರು ಏನ್ ಮಾಡ್ತಾರೆ, ಜ್ಞಾನನೇ ಇಲ್ಲ ಅಂತ ಅರ್ಥ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅತ್ರಸ್ಥವಾದಂತಹ ಏನು ನಾಮಾದಿಗಳು ಅಲ್ಲಿಲ್ಲ, ಅದು ಒಂದಿಲ್ಲ ಅಂತ ಇದು ಮಾಡ್ತೀವಿ. ನ ಪ್ರೇತ್ಯ ಸಂಜ್ಞಾ ಅಸ್ತಿ ಎಂಬುದಕ್ಕೆ ಇನ್ನೊಂದು ಏನಂತ ಹೇಳಿದ್ರೆ ಲೋಕಸ್ಥವಾದಂತಹ ಯಾವ ಜ್ಞಾನ ಇತ್ತು ಅವುಗಳಿಲ್ಲ ಅಂತ ಎರಡನೇ ಮಾಡ್ತೀವಿ. ಅಥವಾ ಏನು ಮಾಡ್ತೀವಿ ಅಂತ ಹೇಳಿದ್ರೆ ತದ್ವಿಷಯಕ ಸಂಜ್ಞಾ ಅತ್ರಸ್ಥ ನಾಮ್ ನಾಸ್ತಿ ಅಂತ ಈ ರೀತಿಯಾಗಿ ಅರ್ಥ ಮಾಡ್ತೀವಿ. ಮಾತ್ರ ಸಂಸರ್ಗಸ್ತ್ವಸ್ಯ ಭವತಿ.
ಮಾತ್ರ ಸಂಸರ್ಗಸ್ತ್ವಸ್ಯ ಭವತಿ ಎಂಬ ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದು ಆ ವಾಕ್ಯ ಯಾವ ಇಲ್ಲಿರುವ ಅರ್ಥದಲ್ಲಿ- ಸೌನ್ಯ ಅಲ್ಲಿ ಆಚಾರ್ಯ ಕೇಳಿದ ಪ್ರಶ್ನೆ ನೆನಪಿಟ್ಟು ಹೋಗು. ಅವಧಾನದ ಪ್ರಶ್ನೆ ಇದು, ಪರೀಕ್ಷೆ. ಇಲ್ಲಿರುವ ಸೌನ್ಯ ಅಲ್ಲಿರೋದಿಲ್ಲ ಅಂತ ಒಂದು ಮಾತು ಹೇಳಿದೆ. ಇದನ್ನು ಟೀಕಾಕೃತ್ಪಾದರು ಎಲ್ಲಿಯಾದರೂ ಸೂಚನೆ ಮಾಡಿದ್ದಾರಾ? ಎಲ್ಲೋ ಈ ಸಂದರ್ಭದೊಳಗಲ್ಲ, ಎಲ್ಲಿಯಾದರೂ ಅಂದರೆ ಲೋ ಇದು ಪಾಠದಲ್ಲಿ ಹೇಳಿದ್ದು ಯಾರಾದರೂ ಹೇಳ್ಬೋದು, ಪಾಠ ಕೇಳಿದವರು. ನಿಮಗಲ್ಲ. ಅನೇಕ ಪ್ರಸಂಗಗಳಲ್ಲಿ ಟೀಕಾಕೃತ್ಪಾದರು ಸಂಸಾರಿಯನ್ನು ಹೇಳುವಂತಹ ಪ್ರಸಂಗ ಇರ್ತದೆ. ಸಂಸಾರಿ ಜೀವವತ ಅಂತ ಹೇಳಬೇಕು, ಹೇಳೋದೇ ಇಲ್ಲ, ದೇವದತ್ತವತ ಅಂದ್ಬಿಡ್ತಾರೆ. ಸಂಸಾರಿ ಅಂತ ವಿಶೇಷಣ ಕೊಟ್ಟರೇನೆ ಅಲ್ಲಿ ಕೆಲಸ ಆಗಬೇಕು. ಸಂಸಾರಿ ಅಂತ ಹೇಳೋ ವಿವಕ್ಷ ಇರ್ತದೆ. 16 ಕಡೆಗೆ ಇಲ್ಲೇ ಚತುರ್ಥಾಧ್ಯಾಯದೊಳಗೂ ಬಂದಿದೆ ದೇವದತ್ತವತ ಅಂತ. ಆ ದೇವದತ್ತ ಶಬ್ದ ಪ್ರಯೋಗದಿಂದಲೇ ಇವನು ಸಂಸಾರಿ ಅಂತ ಸೂಚನೆ ಮಾಡ್ತಾರೆ. ಯಾಕಂದ್ರೆ ನಪ್ರೇತ್ಯ ಸೌನ್ಯ ಅಸ್ತಿ. ಅಲ್ಲ, ಅಂದರೆ ಸ್ವಾಮಿಗಳ ಅಭಿಪ್ರಾಯ ಈ ಹೆಸರಿರಂಗಲ್ಲ ಅಷ್ಟೇ. ಅಲ್ಲಿ ಹೆಸರು ಅದೇ ಹೇಳ್ದ ಅವನ ಅರ್ಥ ಹೇಳಿದ. ಇಲ್ಲಿರೋ ಹೆಸರು ಅಲ್ಲಿರೋದಿಲ್ಲ ಅಂತ ಅರ್ಥ ಹೇಳಿದ. ಇದನ್ನು ಟೀಕಾರಾಯರು ಸೂಚನೆ ಮಾಡ್ಯಾರ ತಮ್ಮ ವ್ಯವಹಾರದಿಂದ. ಅಲ್ಲಿ ಬೇರೆ ಹೆಸರು ಇರ್ತದೆ, ಅಲ್ಲಿ ಬೇರೆ ಹೆಸರು ಇರ್ತದೆ. ಯಾಕಂದ್ರೆ ಅಲ್ಲಿ ನಾಮರೂಪೇ ಅವಿಹಾಯ, ಹಾಗಾಗಿ ನಾಮ ಇದ್ದೇ ಇರ್ತದೆ. ನಾಮರೂಪೇ ಅವಿಹಾಯ. ಈಗ ನಡೆದದ್ದಂತೂ ಇಲ್ಲಿ ವ್ಯವಹಾರ. ಇದನ್ನು ಗಮನಿಸ್ರಿ ನೀವು. ಇಲ್ಲಿಟ್ಟ ದೇವದತ್ತ ಎಂಬ ಹೆಸರು ಅಲ್ಲಿರೋದಿಲ್ಲ. ಅಲ್ಲಿದ್ದ ಹೆಸರು ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆ ಆಮೇಲೆ ಹೇಳುತ್ತೆ. ಹೇಳೋ ತಾತ್ಪರ್ಯ ಇಲ್ಲಿಟ್ಟ ಹೆಸರುಗಳು ಅಲ್ಲಿ ಇರೋದಿಲ್ಲ ಅನ್ನುವುದರ ಸೂಚನೆ ಇದೆ ಅಂತ. ಯಾಕಂದ್ರೆ ನೀವು ಗಮನಿಸ್ರಿ, ಈಗ ನನಗೆ ಹೇಳಲಿಕ್ಕೆ ಅದು ಪಾಪ ಇದು ಇಲ್ಲ. ಅನೇಕ ಕಡೆಗೆ, ಒಂದು ಕಡೆಗಲ್ಲ, 3-4 ಕಡೆಗೆ ಸಂಸಾರಿ ಅಂತ ಹೇಳಲೇಬೇಕಾಗಿದೆ, ಹೇಳಿರೋದಿಲ್ಲ. ಮಿಥ್ಯಾಜ್ಞಾನ ತಮೋಗುಣದ ಕಾರ್ಯ ಅಂದರೆ ಎಲ್ಲ ವಾದಿಗಳಿಗೂ ಒಂದೇ ವಿಧವಾದ ಮಿಥ್ಯಾಜ್ಞಾನ ಇರಬೇಕಲ್ವಾ? ನಾನಾ ವಿಧವಾದ ಮಿಥ್ಯಾಜ್ಞಾನಗಳು ಯಾಕೆ? ಅಂದರೆ ತಮೋಗುಣದಲ್ಲಿಯೂ ಕೂಡ ವೈಚಿತ್ರ್ಯ ಇರೋದ್ರಿಂದ ಇವರು ಶೂನ್ಯವಾದಿಗಳಲ್ಲೆಲ್ಲ ಗೊತ್ತಾಗ್ತದೆ. ಅಲ್ಲಿಯೂ ಕೂಡ ಇದು ತಮೋಗುಣ ಏನು ಕೆಲಸ ಮಾಡ್ತದ? ತಮೋಗುಣ ಏನು ಮಾಡ್ತದ ಅಂತ ಹೇಳಿದ್ರೆ ಚಿತ್ಪ್ರತಿಯ ಪ್ರಕೃತಿಯನ್ನು ಪ್ರತಿಬಂಧನೆ ಮಾಡಿ ಅಲ್ಲಿರುವ ಇದನ್ನು ಮಾಡಿ ಚಿತ್ಪ್ರಕೃತಿಯಲ್ಲೋ ಮಾರಾಯ ಮನಸ್ಸನ್ನು ಚಿತ್ ಪ್ರವೃತ್ತಿಯನ್ನು ಪ್ರತಿಬಂಧನೆ ಮಾಡಿ ಅಪ್ರತಿಪತ್ತಿ ವಿಪ್ರತಿಪತ್ತಿ ರೂಪವಾದಂಥದ್ದನ್ನು ಪ್ರಮಾಣಗಳಲ್ಲಿ ಪ್ರವೃತ್ತಿಯನ್ನು ಪ್ರತಿಬಂಧನೆ ಮಾಡಿ ಪ್ರಮಾಣಾಭಾಸಗಳಲ್ಲಿರುವ ದೋಷಗಳನ್ನು ಆಚ್ಛಾದನೆ ಮಾಡಿ ಅಪ್ರತಿಪತ್ತಿ ವಿಪ್ರತಿಪತ್ತಿಗಳು ದೇವದತ್ತ ಪ್ರಮಾ ಪ್ರಾಗಭಾವತ ಅಂತ ಜಿಜ್ಞಾಸಾಧಿಕರಣದೊಳಗ ದೇವದತ್ತ ಪ್ರಮಾ ಪ್ರಾಗಭಾವತ ಅಂತ ಪ್ರಾಮಾಣ್ಯವಾದ ಹೇಳೋ ಮುಂದೆ ಅಲ್ಲ, ಅಲ್ಲಿ ಸಂಸಾರಿ ಪ್ರಶ್ನೆ ಬಂದೇ ಇಲ್ಲ. ಸಂಸಾರಿಯನ್ನೇ ಸ್ಪೆಷಲ್ ಆಗಿ ಸ್ವರೂಪ ಸಂಗ್ರಹ, ಮೋಕ್ಷ ಸ್ವರೂಪ ಸಂಗ್ರಹ ಭವೇದೇವಂ ಪಾದಾರ್ಥಃ. ಭಗವಜ್ಞಾನ ಭೋಗಾಭ್ಯಾಂ ನಿವೃತ್ತ ಸಮಸ್ತ ಅನಿಷ್ಟಕರ್ಮಾಣಃ ಸ್ವೋತ್ತಮ ಪ್ರವೇಶದ್ವಾರ ಅರ್ಚಿರ ಬ್ರಹ್ಮನಾಟ್ಯ ಉತ್ಕ್ರಮೇಣ ವಾ ಪರಿತ್ಯಕ್ತ ದೇಹಾಃ ಸ್ವೋಚಿತೇನ ಅರ್ಚಿರಾತಿನಾ ವಾ ಪಥ ನಿರಸ್ತ ವೈಕುಂಠಲೋಕವಾಸಿನಂ ಪರಮ ಭಗವಂತಂ ಹಿರಣ್ಯಗರ್ಭೇಣ ಸಹ ಪ್ರಾಪ್ತಾಃ ಭಿನ್ನಲಿಂಗ ಶರೀರಾಃ ವಿಧ್ವಸ್ತ ಪ್ರಕೃತಯಃ ಸಮ್ಯಗ್ ಆವಿರ್ಭೂತ ಆನಂದಾದಿ ಗುಣಾಃ ಸ್ವರೂಪೇಣ ಅಥವಾ ಲೀಲಾಗೃಹೀತ ವಿಗ್ರಹೇಣ ವಾ ದಿವ್ಯಾನ್ ಸಂಕಲ್ಪ ಮಾತ್ರ ಸಾಧ್ಯಂ ದಿವ್ಯಾನ್ ಭೋಗಾನ್ ತಾರತಮ್ಯೇನ ಭುಂಜಾನಾಃ ನ ಪುನರಾವರ್ತಂತೆ. ಇಲ್ಲಿ ಒಂದಿಷ್ಟು ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ನಿಶೇಷ ದೋಷರಹಿತ ಕಲ್ಯಾಣ ಅಖಿಲ ಚಿದ್ಗುಣ ಭೂತಿ ಸ್ವಯಂಭು ಶರ್ವಾದಿ ನೌಮ್ಯಂ ತ್ವಾಂ ನೌಮಿ ಮೇ ಭೂತಿ ಮಹಾಲಕ್ಷ್ಮೀ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕೀ